ನಮಸ್ಕಾರ ಎಲ್ಲರಿಗೂ. ಮಾಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮ್ಮನೇಲೂ ಚಿಕ್ಕ ಮಕ್ಕಳಿದ್ದಾರಾ? ಹಾಗಾದರೆ ನೀವು ಕರ್ಕೊಂಬರ್ಬೇಕಾಗಿರೋ ಜಾಗ ವನರಂಗ ಪಾರ್ಕ್. ಈ ಪಾರ್ಕ್ ಇರೋದು ಬನಶಂಕರಿ ಸೆಕೆಂಡ್ ಸ್ಟೇಷನಲ್ಲಿ. ನೀವೇನಾದರೂ ಪದ್ಮನಾಭ ನಗರ್ ಕಡೆಯಿಂದ ಬರ್ತಿದ್ರೆ ದೇವೇಗೌಡ ಪೆಟ್ರೋಲ್ ಬಂಕ್ ಸಿಗ್ನಲಲ್ಲಿ ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತೊಗೊಂಡ್ರೆ ಅಲ್ಲಿ ನಿಮಗೆ ಫೈರ್ ಸ್ಟೇಷನ್ ಕಾಣಿಸುತ್ತೆ. ಅದ್ರ ಪಕ್ಕದಲ್ಲೇ ಇರೋ ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತೊಗೊಂಡ್ರೆ ಅಲ್ಲಿ ನಿಮಗೆ ಸಿಗೋದೆ ಚಿಣ್ಣರ ಲೋಕ ಪಾರ್ಕ್. ಇತ್ತೀಚೆಗಷ್ಟೇ ರಿನೋವೇಟ್ ಆಗಿರೋ ಈ ಪಾರ್ಕ್ನ ನೋಡೋದಕ್ಕೆ ಬಹಳ ಸುಂದರವಾಗಿದೆ. ಮಕ್ಕಳಿಗಂತೂ ಈ ಪಾರ್ಕು ಒಂದು ಸ್ವರ್ಗದಂತಹ ಜಾಗ ಅಂದರೆ ತಪ್ಪಾಗಲ್ಲ. ಈ ಪಾರ್ಕ್ನ 2020ನಲ್ಲೇ ಉದ್ಘಾಟನೆ ಮಾಡಲಾಗಿದೆ. ಇದು ಚಿಣ್ಣರ ಲೋಕದ ಮಕ್ಕಳ ಜಿಮ್ ಅಂತ ಕೂಡ ಕರೀತಾರೆ. ಯಾಕೆಂದರೆ ಅಷ್ಟು ಫೆಸಿಲಿಟೀಸ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಕಂಪ್ಯೂಟರು ಲ್ಯಾಪ್ಟಾಪ್ಗೆ ಕಚ್ಕೊಂಡಿರೋಂಥ ಮಕ್ಕಳಿಗೆ ಇಲ್ಲಿದೆ ಒಂದು ಸಲ್ಯೂಷನ್ನು. ನಮ್ಮ ಮಕ್ಕಳು ಕೂಡ ಬೇರೆ ಮಕ್ಕಳ ಜೊತೆ ಬೆರೆತು ಆಡಬೇಕು ಅಂತ ಬಯಸೋ ಪೇರೆಂಟ್ಸು ಈ ಪಾರ್ಕ್ಗೆ ಕರ್ಕೊಂಡು ಬನ್ನಿ. ಈ ಪಾರ್ಕ್ ಬೆಳಗ್ಗೆ 6 ಗಂಟೆಯಿಂದ 9:30ವರೆಗೂ, ಹಾಗೆ ಸಂಜೆ 4 ಗಂಟೆಯಿಂದ 7:30 ತನಕ ಓಪನ್ ಇರುತ್ತೆ. ಇತ್ತೀಚೆಗಷ್ಟೇ ರಿನೋವೇಟ್ ಮಾಡಿರೋಂಥ ಈ ಪಾರ್ಕ್ನಲ್ಲಿ ಎಲ್ಲ ಹೊಸ ಥರದ ಪ್ಲೇ ಐಟಮ್ಸ್ನ ಹಾಕಲಾಗಿದೆ. ದೊಡ್ಡ ಮಕ್ಕಳಿಂದ ಚಿಕ್ಕ ಮಕ್ಕಳವರೆಗೂ ಎಲ್ಲ ಮಕ್ಕಳು ಆಟ ಆಡಬಹುದಂಥ ಫೆಸಿಲಿಟೀಸ್ ಕೂಡ ಇದೆ. ಬಣ್ಣ ಬಣ್ಣದಿಂದ ಮಾಡಿರೋಂಥ ಎಲ್ಲ ಪ್ಲೇ ಐಟಮ್ಸ್ನ ನೋಡೋದಕ್ಕೆ ಖುಷಿಯಾಗತ್ತೆ. ಸ್ವಿಂಗು, ಮಕ್ಕಳು ಹತ್ಕೊಂಡು ಹೋಗುವಂಥ ಟನಲ್ಲು, ಜಾರಬಂಡಿ ಎಲ್ಲ ಕೂಡ ಇದೆ. ಚಿಕ್ಕ ಮಕ್ಕಳಿಗೆ ಕಲರ್ಸ್ ಹೇಳ್ಕೊಡೋದಕ್ಕೆ ಕೂಡ ಇದು ಒಂದು ನೈಸ್ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಪ್ರತಿ ಮಕ್ಕಳಿಗೂ ಸ್ವಿಂಗ್ ಆಡೋ ಕ್ರೇಜು ಬಹಳ ಇರುತ್ತೆ. ಅದಕ್ಕೆ ಈ ಪಾರ್ಕ್ನಲ್ಲಿ 7ರಿಂದ 8 ಸ್ವಿಂಗ್ಸ್ನ ಹಾಕಿಟ್ಟಿದ್ದಾರೆ. ಇನ್ನು ಜಾರಬಂಡಿನೂ ಕೂಡ ನೋಡಿ ಎಷ್ಟು ನೀಟಾಗಿದೆ, ಹಾಗೆ ಎಷ್ಟು ಚೆನ್ನಾಗಿದೆ ಅಂತ. ಅ ವೆರಿ ಗುಡ್ ವೆಲ್ ಮೇಂಟೈನ್ ಪಾರ್ಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಸೇಫ್ಟಿ ಕನ್ಸರ್ನ್ಸ್ನ ಮನಸ್ಸಿನಲ್ಲಿಟ್ಕೊಂಡು ಈ ಪಾರ್ಕ್ನಲ್ಲಿ ಚಿಕ್ಕ ಮಕ್ಕಳಿಗೆ ಕೂಡ ಬ್ಯಾಸ್ಕೆಟ್ ರೀತಿ ಸ್ವಿಂಗ್ಸ್ನ ಕೂಡ ಮಾಡಲಾಗಿದೆ. ನೋಡಿ, ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಆಡ್ಬೋದು. ಇನ್ನು ಜಾರಬಂಡಿಗಳನ್ನ ಬಣ್ಣ ಬಣ್ಣದ ರೀತಿಯಲ್ಲಿ ಕರ್ವ್ಸ್ನಲ್ಲಿ ಸ್ಟ್ರೈಟಾಗಿ ಇರುವಂಥ ಜಾರಬಂಡಿ ಎಲ್ಲನೂ ಕೂಡ ಇಟ್ಟಿದ್ದಾರೆ. ಈ ಪಾರ್ಕು ಬಹಳ ಸ್ಪೇಷಿಯಸ್ ಆಗಿದ್ದು ಮಕ್ಕಳ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ಹೆಲ್ಪ್ ಆಗೋ ರೀತಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಹಾಗೆ ಚಿಕ್ಕ ಮಕ್ಕಳಿಗೋಸ್ಕರ ನೋಡಿ ಈ ಥರ ಡಕ್ ಸ್ವಿಂಗ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇದ್ರ ಜೊತೆಗೆ ಮೆರಿಗಾ ರೌಂಡ್ ಅಂತ ನಾವು ಆಡ್ತಿದ್ದಿದ್ದ ಕಾಲದಲ್ಲಿತ್ತು. ಈಗ ಡಕ್ಸ್ ಅಂತೆ, ಸಣ್ಣದಾಗಿ ಪುಟ್ಟದಾಗಿ ಜಂಪ್ ಮಾಡುವಂಥ ಆನೆ, ಕಪ್ಪೆ, ರ್ಯಾಬಿಟ್ ಎಲ್ಲದನ್ನು ಕೂಡ ಮಾಡಿದ್ದಾರೆ. ಮಕ್ಕಳಿಗೆ ಇದನ್ನು ತೋರಿಸಿ ಕೂಡ ಪ್ರಾಣಿಗಳನ್ನ ಹೇಳ್ಕೊಡ್ಬೋದಲ್ವಾ. ಇನ್ನು ಬಣ್ಣ ಬಣ್ಣದ ಆಟಿಕೆಗಳಿದ್ದರೆ ಮಕ್ಕಳನ್ನ ಕಂಟ್ರೋಲ್ ಮಾಡೋದೇ ಕಷ್ಟ. ನೋಡಿ, ಈ ರೀತಿ ಜಂಪಿಂಗ್ ಜಾರಬಂಡೆ ಕೂಡ ಇದೆ. ಇನ್ನು ಸೀಟಿಂಗ್ ಮೆರಿಗಾ ರೌಂಡು ಜೊತೆಗೆ ಸೀಸಾ ಕೂಡ ಹಾಕಲಾಗಿದೆ. ಸಂಜೆಯಿಂದ ಲೈಟ್ ಆಫ್ ಮಾಡೋ ತನಕ ಆಟ ಆಡೋದಕ್ಕೆ ಸಾಕಾಗುವಷ್ಟು ಎಲ್ಲ ಆಟಿಕೆಗಳನ್ನು ಇಲ್ಲಿ ಹಾಕಲಾಗಿದೆ. ಇದ್ರ ಜೊತೆಗೆ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೇಳ್ಕೊಡ್ಬೇಕು ಅನ್ನೋ ಪೇರೆಂಟ್ಸ್ಗೆ ಇಲ್ಲಿ ಬಹಳಷ್ಟು ಹರ್ಡಲ್ಸ್ನ ಕೂಡ ಹಾಕಲಾಗಿದೆ. ಇದನ್ನು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಬಹಳಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಈಸಿಯಾಗಿ ಹೇಳ್ಕೊಡ್ಬೋದು. ಇಲ್ಲಿ ವೆರೈಟಿ ರಿಂಗ್ಸು, ಲೂಪ್ಸು, ಮಂಕಿ ಬಾರ್ಸ್ನ ಕೂಡ ಹಾಕಲಾಗಿದೆ. ಮಕ್ಕಳಿಗೆ ಯಾವುದಿಷ್ಟ ಆಗುತ್ತೋ ಆ ಕಲರ್ಫುಲ್ ಮಂಕಿ ಬಾರ್ಸ್ನ ಆಡೋದಕ್ಕೆ ನೋಡಿ ಯಾವ ರೀತಿ ಡಿಸೈನ್ ಆಗಿ ಹಾಕಲಾಗಿದೆ. ಇದಷ್ಟೇ ಅಲ್ಲದೆ ನೋಡಿ, ಈ ರೋಪ್ ಆ್ಯಕ್ಟಿವಿಟೀಸ್ ಕೂಡ ತುಂಬ ಸೇಫಾಗಿ ಆಡೋ ರೀತಿ ಮಾಡಿದ್ದಾರೆ. ಯಾವ ಕಡೆಯಿಂದ ಆಡಿದ್ರೂ ಮಕ್ಕಳಿಗೆ ಬ್ಯಾಲೆನ್ಸ್ ಸಿಗೋ ಹಾಗೆ ಪೇರೆಂಟ್ಸ್ ಕೂಡ ಜೊತೆಲೇ ನಿಂತ್ಕೊಂಡು ಸೇಫಾಗಿ ಆಡಿಸೋ ಥರ ಹರ್ಡಲ್ಸ್ನ ಕೂಡ ಇಡಲಾಗಿದೆ. ಅದಷ್ಟೇ ಅಲ್ಲದೆ ನೋಡಿ, ಈ ರೀತಿ ಮಿಕ್ಕಿ ಮೌಸು, ಡೊನಾಲ್ಡ್ ಡಕ್ಕು ಅಂತ ವಿಚಿತ್ರವಾದ ಆಕೃತಿಗಳನ್ನ ಕೂಡ ಇಡಲಾಗಿದೆ. ಇನ್ನು ಈ ಪಾರ್ಕಿನ ಮತ್ತೊಂದು ವಿಶೇಷತೆ ಏನು ಅಂದರೆ, ಚಿಕ್ಕ ಮಕ್ಕಳಿಗೂ ಹಾಗೂ ದೊಡ್ಡೋರಿಗೂ ಇಬ್ರಿಗೂ ಉಪಯೋಗ ಆಗುವಂತೆ ವ್ಯಾಯಾಮ ಮಾಡೋದಕ್ಕೆ ಅಂತ ಬಹಳಷ್ಟು ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್ನ ಕೂಡ ಇಲ್ಲಿ ಇಡಲಾಗಿದೆ.
ನೋಡ್ತಾ ಇದ್ದೀರಲ್ಲ, ನೋಡಿ, ದೊಡ್ಡೋರಿಗೆ ಒಂದು ಜಾಗದಲ್ಲಿ ಮಾಡಿದರೆ ಚಿಕ್ಕ ಮಕ್ಕಳಿಗೆ ಅದೇ ರೀತಿ ಚಿಕ್ಕದಾಗಿ ಇದೇ ರೀತಿ ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್ನ ಹಾಕಲಾಗಿದೆ. ಫಿಟ್ನೆಸ್ ಎಕ್ವಿಪ್ಮೆಂಟ್ ಫ್ಲೋರ್ನ ಕೂಡ ನೀಟಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ ಡ್ಯಾಮೇಜ್ ಆಗದಂತೆ, ಹಾಗೆ ಎಷ್ಟು ಬೇಕೋ ಅಷ್ಟೊತ್ತು ವ್ಯಾಯಾಮ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ರೀತಿಯ ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್ನ ಇಲ್ಲಿ ಹಾಕಲಾಗಿದೆ. ಇಷ್ಟೊಂದೆಲ್ಲ ಫೆಸಿಲಿಟಿ ಇರೋವಂಥ ಪಾರ್ಕು ನಿಮಗೆ ಈ ಬನಶಂಕರಿ ಸುತ್ತಮುತ್ತಲಿನಲ್ಲಿ ಎಲ್ಲೂ ಸಿಗೋದಿಲ್ಲ. ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಯೂಸ್ಫುಲ್ ಪಾರ್ಕ್ ಅಂತ ಹೇಳ್ಬೋದು. ನಾವು ಕೂಡ ನಮ್ಮ ಮಕ್ಕಳನ್ನ ವೀಕೆಂಡಲ್ಲಿ ಈ ಪಾರ್ಕ್ಗೆ ಕರ್ಕೊಂಡು ಹೋಗ್ತೀವಿ. ಇದರಿಂದ ಮಕ್ಕಳು ಆಡ್ದಂಗೂ ಆಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟೀಸು ಮಾಡಿಸ್ದಂಗೆ ಆಗುತ್ತೆ. ಸದಾ ಓದೋದು ಬರೆಯೋದು ಹಾಗೆ ಮನೆಯಲ್ಲೇ ಇರೋ ಮಕ್ಕಳಿಗೆ ಈ ರೀತಿ ಕರ್ಕೊಂಡು ಬಂದಾಗ ಅವ್ರಿಗೂ ಒಂದು ರಿಫ್ರೆಶ್ಮೆಂಟ್ ಥರ ಇರುತ್ತೆ. ಈ ಪಾರ್ಕಿನ ಇನ್ನೊಂದು ವಿಶೇಷತೆ ಏನು ಅಂದರೆ, ಮಧ್ಯದಲ್ಲಿ ಬಹಳ ದೊಡ್ಡದಾಗಿ ಜಾಗ ಬಿಡಲಾಗಿದೆ. ಇಲ್ಲಿ ಕೂಡ ನೋಡ್ತಾ ಇದ್ದೀರಲ್ಲ, ಮಕ್ಕಳು ಎಷ್ಟು ಚಂದದಿಂದ ಓಡಿಕೊಂಡು ಆಟ ಆಡ್ತಿದ್ದಾರೆ ಅಂತ. ಇನ್ನು ಈ ಪಾರ್ಕ್ನಲ್ಲಿ ಬ್ಯಾಡ್ಮಿಂಟನ್ ಆಡೋದಕ್ಕೆ ಅಂತ ಕೋರ್ಟ್ ಕೂಡ ಇದೆ. ವೀಕೆಂಡ್ ಬಂತು ಅಂದರೆ ಯಾವಾಗಲೂ ಫುಲ್ಲಾಗೇ ಇರುತ್ತೆ. ನೀವು ಕರ್ಚೀಫ್ ಹಾಕಿದ್ರೂ ಜಾಗ ಸಿಗಲ್ಲ. ಈ ಪಾರ್ಕಿನ ಸುತ್ತಮುತ್ತ ಸುಮಾರು 250 ಮೀಟರ್ಸಷ್ಟು ವಾಕಬಲ್ ಪಾತ್ನ ಕೂಡ ಮಾಡಲಾಗಿದೆ. ಇಲ್ಲಿ ಸುಮಾರು ಜನ ವಯಸ್ಸಾದವರು ಹಾಗೆ ಜಾಗರ್ಸ್ ಕೂಡ ಡೈಲಿ ವಾಕಿಂಗ್ ಜಾಗಿಂಗ್ ಅಂತ ಮಾಡ್ತಾರೆ. ನಾನು ಮೊದಲೇ ಹೇಳ್ದಂಗೆ ಈ ಪಾರ್ಕಲ್ಲಿ ನೋಡಿ ಎಲ್ಲ ಫೆಸಿಲಿಟೀಸು ಇದೆ. ಮಕ್ಕಳಿಗೆ ಇದೊಂದು ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಈ ಪಾರ್ಕ್ಗೆ ಎಕ್ಸ್ಟೆನ್ಷನ್ ಆಗಿರೋವಂಥ ಇನ್ನೊಂದು ಪಾರ್ಕ್ ಕೂಡ ಇದೆ. ಈ ಎರಡೂ ಪಾರ್ಕು ಒಂದಕ್ಕೊಂದು ಇಂಟರ್ಕನೆಕ್ಟ್ ಆಗೋ ರೀತಿ ಮಾಡಲಾಗಿದೆ. ಇಲ್ಲಿ ಬಹಳಷ್ಟು ಗಿಡ ಮರಗಳನ್ನ ಬೆಳೆಸಿದ್ದಾರೆ. ಹಚ್ಚ ಹಸುರಿನ ಒಂದು ಸುಂದರ ವನ ಅಂತಲೇ ಇದನ್ನು ಕರಿಬೋದು. ಇಲ್ಲಿ ನಮ್ಮ ರಾಷ್ಟ್ರಕವಿಗಳ ಹೆಸರುಗಳು ಮತ್ತು ಅವರ ಜನನ ಮರಣ, ಅವರ ಕೃತಿಗಳು, ಹಾಗೆ ಅವರಿಗೆ ಬಂದಂಥ ಪ್ರಶಸ್ತಿ ಯಾವ ಇಸ್ವಿನಲ್ಲಿ ಸಿಕ್ಕಿದೆ, ಇವೆಲ್ಲವನ್ನು ಬಹಳ ಚೆನ್ನಾಗಿ ಬೋರ್ಡುಗಳ ಮುಖಾಂತರ ನಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಬ್ರಿಸ್ಕ್ ವಾಕಿಂಗ್ ಮಾಡುವಂಥ ವಾಕರ್ಸ್ಗೆ, ಜಾಗರ್ಸ್ಗೆ ಈ ಎಕ್ಸ್ಟೆನ್ಷನ್ ಪಾರ್ಕ್ ಕೂಡ ಬಹಳ ಚೆನ್ನಾಗಿದೆ. ತಂಪಾದ ಗಾಳಿಯಲ್ಲಿ ಸಂಜೆ ಹೊತ್ತಿನಲ್ಲಿ ವಾಕ್ ಮಾಡ್ತಿದ್ರೆ ಸ್ವರ್ಗದಲ್ಲೇ ನಡೆದಂಥ ಸುಖ ಸಿಗತ್ತೆ. ತುಂಬ ವಾಕ್ ಮಾಡಿ ಜಾಗ್ ಮಾಡಿ ಸುಸ್ತಾಗಿರೋವಂಥವ್ರಿಗೆ ಕೂತ್ಕೊಳ್ಳೋದಕ್ಕೆ ಅಂತಲೇ ಇಲ್ಲಿ ಬೆಂಚಸ್ನ ಕೂಡ ಹಾಕಲಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ವೆಲ್ ಮೇಂಟೈನ್ಡ್ ಆಗಿ ಬೆಂಚಸ್ನ ಕೂಡ ಇಟ್ಟಿದ್ದಾರೆ. ನೀವು ಬಹಳ ಪಾರ್ಕ್ಗಳನ್ನ ನೋಡಿದ್ರೆ ಅಲ್ಲಿ ಬೆಂಚಸ್ ಎಲ್ಲ ನೀಟಾಗಿರಲ್ಲ, ಅಥವಾ ಗಿಡ ಮರಗಳ ಎಲೆಗಳೆಲ್ಲ ತುಂಬ ಗಲೀಜಾಗಿ ಬಿದ್ದಿರುತ್ತೆ. ವಾಕ್ ಮಾಡೋದಕ್ಕೆ ತುಂಬ ಬೇಜಾರಾಗುತ್ತೆ. ಆದರೆ ಈ ಪಾರ್ಕ್ನಲ್ಲಿ ಮಾತ್ರ ನೀವು ನಡ್ಕೊಂಡು ಹೋಗ್ತಾ ಇದ್ದರೆ ಒಂದು ಸುಂದರ ವನದೊಳಗೆ ನಡ್ಕೊಂಡು ಹೋಗ್ತಾ ಇರೋವಂಥ ಫೀಲಿಂಗು ನಿಮಗೆ ಸಿಗತ್ತೆ. ಇಲ್ಲಿ ರೆಗ್ಯುಲರ್ ಆಗಿ ಬರೋವಂಥ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಕೂಡ ಇದ್ದಾರೆ. ಅವ್ರಿಗೆ ಅಂತಲೇ ಇಲ್ಲಿ ಡೂಮ್ ಲೈಟ್ಸ್ನ ಹಾಕಿ ರಾತ್ರಿ ಹೊತ್ತು ಕೂಡ ಮಕ್ಕಳಿಗೆ ದೊಡ್ಡವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಫೆಸಿಲಿಟೀಸ್ನ ಮಾಡಿಕೊಡ್ಲಾಗಿದೆ. ನೋಡಿ, ರಾತ್ರಿ ಹೊತ್ತು ಕೂಡ ಎಷ್ಟು ಬೆಳಕಿರುವಂತೆ ಈ ಉದ್ಯಾನವನನ ಮಾಡಲಾಗಿದೆ ಅಂತ. ನೀವು ಕೂಡ ಒಮ್ಮೆ ಈ ಉದ್ಯಾನವನಕ್ಕೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಬನ್ನಿ ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.